ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಒಂದು ಟೇಸ್ಟಿಯಾದ ಬೂತಾಯಿ ರವೆ ಫ್ರೈಯನ್ನು ಮಾಡ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಅಗಲವಾಗಿ ಉಂಟು ಈ ಬೂತಾಯಿ ಅಂತ. ಈ ಥರ ಅಗಲವಾದ ಮತ್ತು ಟೇಸ್ಟಿಯಾದ ಬೂತಾಯಿ ಫ್ರೈಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಉಂಟು. ಈಗ ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ನಾನಿಲ್ಲಿ ಬೂತಾಯಿ ಅಂತ ತಗೊಂಡಿದ್ದೇನೆ, ಬೂತಾಯಿ ಮೀನನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ. ನೋಡಿ, ಒಳಗಡೆ ಎಲ್ಲ ಕ್ಲೀನಾಗಿ ಉಂಟು. ಈ ಥರ ಕ್ಲೀನಾಗಿ ಇರಬೇಕು. ಈಗ ಇದನ್ನು ನಾನು ಈ ಥರ ನೋಡಿ ಮಧ್ಯಕ್ಕೆ ಈ ಥರ ಸೀಲ್ ಮಾಡ್ಕೊಳ್ತಾ ಇದ್ದೇನೆ. ಇದು ಮಧ್ಯದಲ್ಲಿ ಮುಳ್ಳಿರ್ತದಲ್ಲ, ಮುಳ್ಳಿದು ಸೈಡಿಂದ ನಾವು ಈ ಥರ ಕಟ್ ಹಾಕ್ಕೊಳ್ಬೇಕು. ಈ ಥರ ಸ್ಲೈಸ್ ಮಾಡ್ಕೊಳ್ಳೋದ್ರಿಂದ ಅದು ಅಗಲ ಆಗ್ತದೆ. ಮುಳ್ಳಿದು ಕರೆಕ್ಟಾಗಿ ಸೈಡಿಂದ ನಾವು ಇದನ್ನು ಈ ಥರ ಸೀಲ್ ಮಾಡ್ಕೊಳ್ಬೇಕು. ಆಗ ನೋಡಿ ಈ ಥರ ಅಗಲವಾಗಿ ಆಗ್ತದೆ. ನೋಡಿ ಈ ಥರ. ಹೀಗೆ ನಾನು ಎಲ್ಲ ಬೂತಾಯಿ ಮೀನುಗಳನ್ನು ಈ ಥರ ಮಧ್ಯಕ್ಕೆ ಸ್ಲಿಟ್ ಮಾಡಿಕೊಂಡು ಅಗಲವಾಗಿ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಕಟ್ ಮಾಡಿದ ಮೇಲೆ ನಾವು ಸ್ವಲ್ಪ ಅದನ್ನು ಬಿಡಿಸಿ ಪ್ರೆಸ್ ಮಾಡ್ಕೊಳ್ಬೇಕು. ಆಗ ಅದು ನೀಟಾಗಿ ಫ್ಲ್ಯಾಟಾಗಿ ಆಗ್ತದೆ. ನೋಡಿ, ಈ ಥರ ಮೇಲಿಂದ ಕೆಳಗೆವರೆಗೆ ಕರೆಕ್ಟಾಗಿ ಇದನ್ನು ಈ ಥರ ಸೀಲ್ ಮಾಡಿಕೊಳ್ಬೇಕು. ಮತ್ತು ಈ ಥರ ಸ್ವಲ್ಪ ಎಳೆದು ಅದನ್ನು ಫ್ಲ್ಯಾಟ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಮಧ್ಯೆ ಸ್ವಲ್ಪ ಉಬ್ಬಿದಾಗಿರ್ತದೆ. ಅದಕ್ಕೋಸ್ಕರ ಈ ಥರ ಎಳ್ಕೊಂಡು ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ಎಷ್ಟು ಫ್ಲ್ಯಾಟಾಗಿ ಆಯ್ತಲ್ಲ. ನೋಡುವಾಗ ಅಗಲವಾದ ಮೀನಾಗಿ ಉಂಟು. ಮತ್ತು ನಾವು ಈ ಥರ ಕಟ್ ಮಾಡಿಕೊಳ್ಳೋದ್ರಿಂದ ಇದರೊಳಗೆ ಮಸಾಲೆ ಎಲ್ಲ ಚೆನ್ನಾಗಿ ಎಳೆದು ತುಂಬ ಟೇಸ್ಟಿಯಾಗಿರ್ತದೆ. ನಾರ್ಮಲ್ ಏನು ನಾವು ಬೂತಾಯಿ ಫ್ರೈ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿಯೇ ಟೇಸ್ಟ್ ಇರ್ತದೆ ಇದು. ಈ ಥರ ಎಲ್ಲ ಮೀನನ್ನು ಈ ಥರ ಸೀಲ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು 2.5-3 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ರೆಡ್ ಚಿಲ್ಲಿ ಪೌಡ್ರ್ ನಾನಿಲ್ಲಿ ತೀಖಾ ಲಾಲ್ ಅಂದರೆ ಸ್ವಲ್ಪ ಖಾರವಾಗಿರೋ ಚಿಲ್ಲಿಯ ಪೌಡ್ರನ್ನೇ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. 3/4 ಸ್ಪೂನ್ನಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ರವೆ ಫ್ರೈ ಆಗಿರೋದ್ರಿಂದ ಮೇಲ್ಗಡೆ ರವಾದಲ್ಲಿ ಯಾವ ಮಸಾಲೆನೂ ಇರೋದ್ರಿಂದ ನಾವು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಕು. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಅರ್ಧ ಲಿಂಬೆ ಹಣ್ಣಿನ ರಸ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಒಂದು ಸಲ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ತುಂಬ ಗಟ್ಟಿಯಾಗಿ ಮಾಡಲಿಕ್ಕಿಲ್ಲ. ನಾವು ಬೇರೆ ಫಿಶ್ ಫ್ರೈಗೆಲ್ಲ ಸ್ವಲ್ಪ ಡ್ರೈಯಾಗಿ ಗಟ್ಟಿಯಾಗಿ ಕಲಿಸ್ತೀವಲ್ಲ, ಆ ಥರ ಅಲ್ಲ. ಇದು ರವೆ ಫ್ರೈ ಆಗಿರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ನೀರಾಗಿ ಇದನ್ನು ಕಲಿಸ್ಕೊಳ್ಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ, ಅಥವಾ ಇದಕ್ಕಿಂತ ಒಂದು ಸ್ವಲ್ಪ ನೀರಾಗಬೇಕು. ಯಾಕೆಂದರೆ ನಾವು ಮ್ಯಾರಿನೇಟ್ ಮಾಡಿದಾಗ ಫುಲ್ ಅದು ಡ್ರೈ ಆದರೆ ರವೆ ಹಿಡ್ಕೊಳ್ಳೋದಿಲ್ಲ. ಸ್ವಲ್ಪ ನೀರಿನ ಪಸೆ ಇರಬೇಕು ಅದರಲ್ಲಿ. ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಈ ಥರ ನೋಡಿ ಈ ಥರ ಕಲಿಸ್ಕೊಳ್ಬೇಕು. ಈಗ ಒಂದೊಂದೇ ಮೀನು ತಗೊಂಡು ಬೇಕಾದರೆ ಈ ಥರ ಹಚ್ಕೊಳ್ಬೋದು, ಅಥವಾ ಎಲ್ಲ ಮೀನನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಹೇಗೆ ಬೇಕಾದರೂ ಮಾಡ್ಬೋದು. ನೋಡಿ ಈ ಥರ ಎಲ್ಲ ಕಡೆ ಅದು ಕರೆಕ್ಟಾಗಿ ಮಸಾಲ ಹಿಡ್ಕೊಳ್ಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು ಅದಕ್ಕೆ. ಹಾಗೆ ಇದಕ್ಕೆಲ್ಲ ಕರೆಕ್ಟಾಗಿ ಹಚ್ಚಿ ಇಡ್ತಾ ಇದ್ದೇನೆ. ನೋಡಿ ಈ ಥರ ಮಧ್ಯಕ್ಕೆ, ಸೈಡ್ಗೆ, ಮೇಲುಗಡೆ, ಹಿಂದೆ ಎಲ್ಲ ಕರೆಕ್ಟಾಗಿ ಮಸಾಲವನ್ನು ಹಚ್ಚಬೇಕು. ಮತ್ತು ತುಂಬ ದಪ್ಪವಾಗಿ ಹಚ್ಚಬೇಕಂತ ಇಲ್ಲ. ಈ ಥರ ಇದಕ್ಕೆ ಸ್ವಲ್ಪ ತೆಳುವಾಗಿ ಈ ಥರ ಹಚ್ಚಿಕೊಂಡ್ರೆ ಸಾಕಾಗ್ತದೆ. ನೋಡಿ ಈ ಥರ ಎಲ್ಲ ಮೀನುಗಳಿಗೆ ನಾನು ಮಸಾಲೆಯನ್ನು ಹಚ್ಚಿಕೊಂಡು ಬರ್ತೇನೆ. ಅಥವಾ ನೀವು ಈ ಥರ ಒಂದೇ ಸಲ ಎಲ್ಲ ಹಾಕಿ ಅದಕ್ಕೆ ಈ ಥರ ಹಚ್ಚಿಕೊಂಡು ಬರ್ಬೋದು. ಏನಾಗೋದಿಲ್ಲ, ಇದು ಏನು ಕಲಡೋದಿಲ್ಲ ಅಥವಾ ಅಂಟಾಗೋದಿಲ್ಲ ಅಥವಾ ಮೀನೇನು ಹಾಳಾಗೋದಿಲ್ಲ. ಈ ಥರ ಮಾಡಿ ಸಹ ಹಚ್ಕೊಳ್ಬೋದು. ನೋಡಿ ಈ ಥರ ಎಲ್ಲ ಮೀನುಗಳಿಗೆ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುವಾಗೆ ಹಚ್ಚಿಕೊಂಡಿದ್ದೇನೆ. ಮತ್ತು ಇದನ್ನು ಇಡುವಾಗ ಈ ಥರ ಅಗಲ ಮಾಡಿ ಇಡಬೇಕು. ಆಗ ನಮಗೆ ಫ್ರೈ ಮಾಡಲಿಕ್ಕೆ ತುಂಬ ಈಸಿಯಾಗಿ ಬರ್ತದೆ. ಈಗ ಕರೆಕ್ಟಾಗಿ ಹಚ್ಕೊಂಡಿದ್ದೇನೆ. ಫುಲ್ ಡ್ರೈ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಇದರ ಮೇಲೆ ಚಿಮ್ಕಿಸ್ಕೊಳ್ಬೋದು. ಈಗ ಇದನ್ನು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಒಂದು 1 ಅವರ್ ಇಟ್ಕೊಂಡಿದ್ದೇನೆ. 1 ಅವರ್ ಇಟ್ಕೊಂಡ್ರೆ ಇದು ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡು ಕರೆಕ್ಟಾಗಿ ಟೇಸ್ಟಿಯಾಗಿ ಬರ್ತದೆ. ಅಟ್ಲೀಸ್ಟ್ ನೀವು ಒಂದು ಅರ್ಧ ಗಂಟೆ ಆದರೂ ಇಟ್ಕೊಳ್ಳಿ. ನಾನು ಅದೇ ತಟ್ಟೆ ಮೇಲೆ ಸ್ವಲ್ಪ ರವೆಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಬಾಂಬೆ ರವೆಯನ್ನು ತಗೊಂಡಿದ್ದೇನೆ.
ಬಾಂಬೆ ರವೆಯನ್ನು ತಗೊಂಡು ಈ ಮೀನನ್ನು ಇದಕ್ಕೆ ಚೆನ್ನಾಗಿ ಇದಕ್ಕೆ ಡಿಪ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ನೋಡಿ ಎಲ್ಲ ಕಡೆ ರವೆ ಟಚ್ ಆಗುವಾಗೆ ಚೆನ್ನಾಗಿ ಇದಕ್ಕೆ ಡಿಪ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಫಸ್ಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನೀವು ಬೇಕಾದ್ರೆ ಆಗಾಗವೇ ಡಿಪ್ ಮಾಡಿಕೊಂಡು ಬೇಕಾದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಫಸ್ಟಿಗೆಲ್ಲ ಡಿಪ್ ಮಾಡಿ ತೆಗೆದಿಡ್ತಾ ಇದ್ದೇನೆ. ರವೆಯನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಎಲ್ಲ ಕಡೆ ರವೆ ಸ್ಪ್ರೆಡ್ ಆಗಬೇಕು. ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ತವವನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ಎಣ್ಣೆ ಅಂದರೆ ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಂತ ಇಲ್ಲ, ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಡೀಪ್ ಫ್ರೈ ಮಾಡೋದಾದರೂ ಮಾಡ್ಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೇನೆ. ಇಲ್ಲಿ ನಮಗೆ ಎಣ್ಣೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಬಿಸಿ ಆಗಬೇಕು. ತುಂಬ ಬಿಸಿ ಆದಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕು. ಆಗ ಅದು ಏನು ಅಂಟ್ಕೊಳ್ಳೋದಿಲ್ಲ, ಕೆಳಗೆಲ್ಲ ತವಾಗೆ ಅಂಟ್ಕೊಳ್ಳೋದಿಲ್ಲ. ಈಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಈಗ ಒಂದೊಂದೇ ಈ ಥರ ಫಿಶನ್ನು ನಾನು ರವೆಯಲ್ಲಿ ಅದ್ದಿದ ಮೀನನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ. ಈ ಥರ ನೀವು ಎಷ್ಟಾಗ್ತದೆ ಅಷ್ಟು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲೊಂದು 5 ಮೀನನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾವು ಇದನ್ನು ತಿರುಗಿಸಿ ಹಾಕ್ಕೊಳ್ಳೋದ್ರಿಂದ ಬೇಗ ಆಗ್ತದೆ. 5 ಮೀನನ್ನು ಒಮ್ಮೆಲೆ ನಾವು ಕುಕ್ ಮಾಡ್ಕೊಳ್ಬೋದು, ಕಾಯಿಸ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಹೊತ್ತು ನಾವು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಕಾಯಿಸ್ಕೊಳ್ಬೇಕು. ಮುಚ್ಚಳ ಮುಚ್ಚಿದರೆ ಒಳಗೆಲ್ಲ ಚೆನ್ನಾಗಿ ಕುಕ್ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಿದ್ದೆ. ಆಮೇಲೆ ಮುಚ್ಚಳ ತೆಗೆದು ಅದಕ್ಕೆ ಸ್ವಲ್ಪ ಮೇಲುಗಡೆಯಿಂದ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನೀವು ಯಾವಾಗ ತವಗೆ ಹಾಕ್ಕೊಳ್ತಿರಲ್ಲ ಆಗಲೇ ಎಣ್ಣೆಯನ್ನು ಮೇಲುಗಡೆಯಿಂದ ಹಾಕ್ಕೊಳ್ಬೇಡಿ, ಆಗ ರವೆ ಎಲ್ಲ ಬಿಟ್ಟೋಗ್ತದೆ. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಕುಕ್ ಮಾಡಿದ ನಂತರ ಇದಕ್ಕೆ ಮೇಲುಗಡೆ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುಕ್ ಮಾಡಬೇಕು. ಇದನ್ನು ಇದೇ ಥರ ತಿರುಗಿಸಿ ಒಂದು 2-3 ಸಲ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇದು ಕ್ರಿಸ್ಪಿ ಆಗ್ತದೆ. ಮೇಲ್ಗಡೆ ರವೆ ಉಂಟಲ್ಲ ತುಂಬ ಕ್ರಿಸ್ಪಿಯಾಗಿ ಆಗ್ತದೆ. ಅಷ್ಟರವರೆಗೆ ಇದನ್ನು ಕಾಯಿಸ್ಕೊಳ್ಬೇಕು. ಅಂದರೆ ನಾವು ಈ ಥರ ಎತ್ತುವಾಗ ಅದು ಬೆಂಡ್ ಆಗಬಾರ್ದು, ಸ್ಟ್ರೇಟಾಗಿ ಇರಬೇಕು. ನೋಡಿ ನಾನು ಎತ್ತಿದ್ದೇನಲ್ಲ ಅದು ಸ್ಟಿಫ್ ಆಗಿದೆ. ಹೀಗೆ ಆದರೆ ಕುಕ್ ಆಗಿದೆ ಅಂತ ಅರ್ಥ. ನೋಡಿ ಇದು ಸ್ವಲ್ಪ ಬೆಂಡಾಗಿದೆ, ಅಂದರೆ ಇದು ಒಳಗಡೆ ಸರಿಯಾಗಿ ಕುಕ್ ಆಗಲಿಲ್ಲ, ಮಸಾಲ ಎಲ್ಲ ಕುಕ್ ಆಗಲಿಲ್ಲ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಲಾಸ್ಟಿಗೆ ತೆಗೆದುಕೊಳ್ತೇನೆ, ಅಷ್ಟೊತ್ತು ಫ್ರೈ ಆಗಲಿ. ಬೂತಾಯಿ ಮೀನದ್ರಿಂದ ಬೇಗ ಆಗ್ತದೆ ಫ್ರೈ. ಹೀಗೆ ಇದೇ ಥರ ಒಂದೊಂದನ್ನೇ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ. ಎಷ್ಟು ಸುಲಭವಾಗಿ ನೋಡಿ 15 ನಿಮಿಷದಲ್ಲಿ ಫ್ರೈ ರೆಡಿ ಆಗ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಅಗಲವಾದ ಬೂತಾಯಿ ಫ್ರೈ ಅಲ್ವಾ. ತಿನ್ನಲಿಕ್ಕೂ ಹಾಗೆ ಒಳ್ಳೆ ಮಸಾಲೆ ಎಲ್ಲ ಎಳ್ಕೊಂಡು, ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಂಡು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಹೊರಗಡೆ ತುಂಬ ಕ್ರಿಸ್ಪಿಯಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.